ಆ ತಾಯಿ ತನ್ನ ಮಗಳಿಗಾಗಿ ಕಣ್ಣೀರಾಕಿ ಬೇಡಿಕೊಂಡಿದ್ದು ಒಂದೇ ಮಾತು: ರಾಯರೇ, ನನ್ನ ಮಗಳನ್ನ ನನಗೆ ಮರಳಿಕೊಡಿ. ಆ ಪ್ರಾರ್ಥನೆಗೆ ಉತ್ತರ ಸಿಕ್ತಾ? ಭಕ್ತಿಯ ನಂಬಿಕೆಗೆ ಗೆಲುವಾಯ್ತಾ? ರಾಯರ ಸನ್ನಿಧಿಯಲ್ಲಿ ನಡೆದದ್ದು ನಿಜಕ್ಕೂ ಪವಾಡನ ಅನ್ನೋ ಅಚ್ಚರಿ ಸೃಷ್ಟಿಯಾಗಿದೆ. ಹಾವೇರಿ ತಾಲೂಕಿನ ನೆಗಳೂರು ಗ್ರಾಮದಲ್ಲಿ ನಡೆದಿರೋ ನಿವೇದಿತಾ ಅವರ ಚೇತರಿಕೆಯ ಕತೆ ಇದೀಗ ಭಕ್ತಿ ಮತ್ತು ಭಾವನೆಗಳ ಕೇಂದ್ರ ಬಿಂದುವಾಗಿದೆ. ಫೈನಲ್ ಇಯರ್ ಮೆಡಿಕಲ್ ವಿದ್ಯಾರ್ಥಿನಿ ನಿವೇದಿತಾ ನೆಗಳೂರು ಗಂಭೀರ ಆರೋಗ್ಯ ಸಮಸ್ಯೆಯಿಂದ ಬಳಲುತ್ತಿದ್ರು. ಗಿಲಿಯನ್ ಬಾರೆ ಆಟೋ ಇಮ್ಯೂನ್ ಎನ್ಸೆಫಲೈಟಿಸ್ ಅನ್ನೋ ಆರೋಗ್ಯ ಸಮಸ್ಯೆಯಿಂದ ನಿವೇದಿತಾಳಿಗೆ ನಡೆಯೋಕೆ ಸಾಧ್ಯವಿರಲಿಲ್ಲ, ಬರೆಯೋದಕ್ಕೆ ಆಗ್ತಾ ಇರಲಿಲ್ಲ. ಕೊನೆಗೆ ನೆಮ್ಮದಿಯಾಗಿ ಮಲಗಲು ಸಾಧ್ಯವಾಗದ ಹೀನಾಯ ಸ್ಥಿತಿ ಎದುರಾಗಿತ್ತು. ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯಲ್ಲಿ ಬರೋಬ್ಬರಿ 21 ದಿನಗಳ ಕಾಲ ಕೋಮಾದಲ್ಲಿದ್ದ ನಿವೇದಿತಾ ಸುಮಾರು 7 ತಿಂಗಳಿನಿಂದ ಜೀವನ್ಮರಣ ಹೋರಾಟ ನಡೆಸ್ತಿದ್ರು. ಮಗಳ ಸ್ಥಿತಿ ಕಂಡ ಕುಟುಂಬಸ್ಥರ ಕಣ್ಣಲ್ಲಿ ಕಣ್ಣೀರು, ಮನದಲ್ಲಿ ಒಂದೇ ಪ್ರಾರ್ಥನೆ: ರಾಯರೇ, ನಮ್ಮ ಮಗಳನ್ನ ಉಳಿಸಿಕೊಡಿ. ಇದೇ ನಂಬಿಕೆಯಿಂದ ಕುಟುಂಬಸ್ಥರು ನಿವೇದಿತಾಳನ್ನ ಹೊಸರೆತ್ತಿ ಗ್ರಾಮದ ರಾಯರ ಮಠಕ್ಕೆ ಕರೆದುಕೊಂಡು ಬಂದಿದ್ರು. ಅಲ್ಲಿ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳವರು ನಿವೇದಿತಾಳಿಗೆ ಆಶೀರ್ವದಿಸಿ 5 ವಾರಗಳಲ್ಲಿ ಅನುಗ್ರಹವಾಗುತ್ತೆ ಎಂದು ಹೇಳಿದ್ರು. ಆದರೆ ಕುಟುಂಬದವರ ಪ್ರಕಾರ 5 ವಾರಗಳಿಗೂ ಮುನ್ನವೇ ಬದಲಾವಣೆಯೊಂದು ಆರಂಭವಾಗಿತ್ತು. ಕುಟುಂಬಸ್ಥರಿಗೆ ಅಚ್ಚರಿ ಕಾದಿತ್ತು. 3 ವಾರಗಳಲ್ಲೇ ನಿವೇದಿತಾ ಎದ್ದು ನಿಂತರು, ಹೆಜ್ಜೆ ಹಾಕಿದ್ರು, ನಂತರ ಓಡಾಡಲು ಆರಂಭಿಸಿದ್ರು. ಆ ಮೃತ್ಯುವಿನ ನೆರಳಿನಿಂದ ಬದುಕಿನ ಬೆಳಕಿನತ್ತ ಮರಳಿದ ಮಗಳನ್ನ ಕಂಡ ಕುಟುಂಬಸ್ಥರ ಸಂತೋಷಕ್ಕೆ ಪಾರವೇ ಇರಲಿಲ್ಲ. ಇದು ವೈದ್ಯಕೀಯ ಚಿಕಿತ್ಸೆಯ ಫಲವೋ, ದೇವರ ಕೃಪೆಯೋ ಎಂಬುದನ್ನ ಪ್ರತಿಯೊಬ್ಬರೂ ತಮ್ಮದೇ ರೀತಿಯಲ್ಲಿ ನೋಡಬಹುದು. ಆದರೆ ನಿವೇದಿತಾಳ ಕುಟುಂಬ ಮತ್ತು ಗ್ರಾಮಸ್ಥರಿಗೆ ಮಾತ್ರ ಇದು ಗುರು ರಾಘವೇಂದ್ರ ಸ್ವಾಮಿಗಳ ಅನುಗ್ರಹ, ರಾಯರ ಪವಾಡ. ರಾಯರ ಸನ್ನಿಧಿಯಲ್ಲಿ ನಿಂತು ಸಂತಸ ವ್ಯಕ್ತಪಡಿಸುತ್ತಿರೋ ನಿವೇದಿತಾಳಿಗೆ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳವರು ಕರೆ ಮಾಡಿ ಮಂತ್ರ ಪಠಣದ ಮೂಲಕ ಆಶೀರ್ವದಿಸಿದ್ದಾರೆ. ಆ ಕ್ಷಣ ನಿವೇದಿತಾಳ ಕಣ್ಣಲ್ಲಿ ನೀರು. ಮಾತುಗಳು ಭಾವನೆಯ ಮುಂದೆ ಸೋತಾಗ ಆಕೆಯ ಬಾಯಿಂದ ಬಂದ ಒಂದೇ ಮಾತು: ಖಂಡಿತ ರಾಯರಿದ್ದಾರೆ. ಜೀವನದ ಹೋರಾಟದಲ್ಲಿ ನಂಬಿಕೆ ಕಳೆದುಕೊಂಡಾಗ ಒಂದು ಸಣ್ಣ ಆಶಾ ಕಿರಣವು ಬದುಕಿಗೆ ಹೊಸ ಅರ್ಥ ನೀಡುತ್ತೆ ಅಲ್ವಾ? ನಿವೇದಿತಾಳ ಪಾಲಿಗೆ ಆ ಆಶಾ ಕಿರಣವೇ ರಾಯರ ಅನುಗ್ರಹ ಅನ್ನೋ ನಂಬಿಕೆ. ರಾಯರ ಸನ್ನಿಧಿಯಲ್ಲಿ ಕಣ್ಣೀರಿನಿಂದ ಆರಂಭವಾದ ಪ್ರಾರ್ಥನೆ ಇಂದು ಕಣ್ಣೀರಿನಿಂದಲೇ ಸಂತೋಷವಾಗಿ ಅಂತ್ಯಗೊಂಡಿದೆ. ವಿಜ್ಞಾನ ತನ್ನ ದಾರಿಯಲ್ಲಿ ಚಿಕಿತ್ಸೆ ನೀಡಿದೆ. ಆದರೆ ಈ ಚೇತರಿಕೆಯನ್ನ ರಾಯರ ಅನುಗ್ರಹ, ರಾಯರ ಕೃಪೆ, ರಾಯರ ಪವಾಡ ಎಂದು ನಂಬಿರುವ ಕುಟುಂಬಕ್ಕೆ ನಿವೇದಿತಾ ಹುಷಾರಾಗಿರೋದು ಮರೆಯಲಾಗದ ಕ್ಷಣ. ರಾಯರಿದ್ದಾರೆ, ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಅನುಗ್ರಹವಿದೆ ಎಂಬ ಭಕ್ತಿಯ ನಂಬಿಕೆಗೆ ನಿವೇದಿತಾಳ ಕತೆ ಮತ್ತೊಂದು ಭಾವನಾತ್ಮಕ ಅಧ್ಯಾಯವಾಗಿದೆ. ನೋಡ್ತಾ ಇರಿ ರಾಜ್ ನ್ಯೂಸ್ ಕನ್ನಡ. ಜನಸೇವೆಗೆ ನಾವು ಸದಾ ಸಿದ್ಧ.